ಮನ್ಸಿದ್ರೆ ಮಾರ್ಗಮ್ಮ ಅಷ್ಟೇ. ಮನ್ಸು ಮಾಡಬೇಕು. ಒಂದೊಂದ್ಸತಿ ಏನಾಗುತ್ತೆ ಅಂದರೆ ಯಾವ ರೀತಿ ಕತೆ ಮಾಡಬೇಕಂತ ಗೊತ್ತಾಗಲ್ಲ, ನಮಗೆ ಕ್ವಶನ್ ಮಾರ್ಕ್ ಆಗುತ್ತೆ. ಒಂದು ರೀತಿ ಒಳ್ಳೆ ಪಿಕ್ಚರ್ಗಳು ಹೋಗಲ್ಲ. ಅದಕ್ಕೆ ವಿ ಕ್ಯಾನ್ ಹೆಲ್ಪ್ ಇಟ್. ಬಿಕಾಸ್ ಜನಗಳು ಆಗಿನ ಇದು ಪರಿಸ್ಥಿತಿ ಜನ ಯಾವ ರೀತಿ ನೋಡ್ತಾರೆ ಅಂತ ಹೇಳಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಫೇಸ್ ಎವ್ರಿಥಿಂಗ್. ಅದೆಲ್ಲೋ ಒಂದು ಕಡೆ ಆ ಮಿರಾಕಲ್ ಆಗುತ್ತೆ. ಅದು ಎಲ್ಲರಿಗೂ ಒಳ್ಳೇದಾಗಬೇಕಂತ ನಾನು ಕೇಳ್ತೇನೆ. ಯಾಕಂದ್ರೆ ನಾನು ಯಾಕೆ ಕೇಳ್ತಿದ್ದೆ, ಆಲ್ ಯಂಗ್ಸ್ಟರ್ಸ್ ಚೆನ್ನಾಗಿ ಹೋಗ್ಬೇಕಂತ ಯಾಕೆ ಕೇಳ್ತೇನೆ. ಅದು ನೋಡಿ ಇವಾಗ ನೆಕ್ಸ್ಟ್ ಬರ್ತಾ ಇದೆ, ನೆಕ್ಸ್ಟ್ ವೀಕ್ 18th ಎಕ್ಕಾರ್ ರಿಲೀಸ್ ಆಗ್ತದೆ. ಇವ ಪಿಕ್ಚರ್ ಅದು ಮಗಂದು ಅದ್ರಲ್ಲಿ ಸಾಂಗ್ ಒಂದು ಪಾಪ್ಯುಲರ್ ಆಗಿದೆ, ಅದು ಚೆನ್ನಾಗಾಗಬೇಕು. ಜೊತೆ ಕಿರೀಟಿ ಅಂತ ಜೂನಿಯರ್ ಪಿಕ್ಚರ್ ಇದೆ, ಅವರು ಆತನ ಅಷ್ಟೇ ಒಬ್ಬ ಪ್ರಾಮಿಸಿಂಗ್ ಯಂಗ್ಸ್ಟರ್. ಸೊ ಎಲ್ಲ ಯಂಗ್ಸ್ಟರ್ಸ್ ಸಿನಿಮಾ ಚೆನ್ನಾಗಿ ಹೋಗ್ಬೇಕು. ನಮ್ಮ ಕರ್ನಾಟಕಕ್ಕೆ ಇನ್ನೂ ಯಂಗ್ಸ್ಟರ್ಸ್ ಬರಬೇಕು ಅಮ್ಮ. ಅದೇ ಎಲ್ಲ ಸಿನಿಮಾ ಚೆನ್ನಾಗಾಗಬೇಕು. ಕರಾವಳಿ ಭಾಗ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಕರಾವಳಿನೂ ನಮ್ದೇನೆ, ಈ ಕಡೆ ಸೈಡ್ ಕಾವೇರಿ ನಮ್ದೇನೆ. ಎವ್ರಿಥಿಂಗ್ ಆಲ್ ದ ಪಾರ್ಟ್ ಆಫ್ ಕರ್ನಾಟಕ ಚೆನ್ನಾಗಿ ಹೋಗ್ಬೇಕು. ಹೊರಗಡೆ ಒಂದು ಡೈಲಾಗ್ ನೋಡಿದ್ವಿ, 40 ವರ್ಷದ ಜರ್ನಿಗೆ ಶಿವಣ್ಣ 3 ದಿನ ಓಡೋ ಸಿನಿಮಾ ಮಾಡೋದಲ್ಲ, 3 ತಲೆಮಾರು ಮೆಚ್ಚಿಸಿರುವಂತದ್ದು ಅಂತ. 3 ತಲೆಮಾರು ಮೆಚ್ಚಿಸಿರುವಂತ ನಾಯಕ ಇದ್ರೆ ನೀವು ಮಾತ್ರ ಅಂತ. ಸಿಕ್ಕಿದ್ರೆ ನಾವು 40 years ಕಂಪ್ಲೀಟ್ ಆಗಿದೆ. ಅದೊಂದು ಸಂಭ್ರಮ. 40 years ಕಂಪ್ಲೀಟ್ ಆಗಿರುತ್ತೆ ಇಂಡಸ್ಟ್ರಿನಲ್ಲಿ. 40 years ಕಂಪ್ಲೀಟ್ ಆಗಿರುತ್ತೆ. ಏನೋ ಅದು ನಂಬರ್ಸ್ ಬರ್ತಾ ಇದೆ ಅಷ್ಟೇ. ನಾನು ಏನೋ ದೇವರ ಕೇಳ್ಕಷ್ಟೇ ಚೆನ್ನಾಗಿ ಆಗಲಿ, ಒಳ್ಳೆ ಸಿನಿಮಾಗಳು ಬರಲಿ, ಎಲ್ಲರಿಗೂ ಈ ಪ್ರಾಬ್ಲಮ್ಸ್ಗಳು ಏನಿದೆ ಅದೆಲ್ಲ ಸಾಲ್ವ್ ಆಗಲಿ ಅಂತ ಕೇಳ್ಬೋದು ಅಷ್ಟೇ. ಅದು ಅದನ್ನ ಈಸಿಲಿ ಇನ್ನೊಂದು ಮರ್ತಿದ್ದೆ, ಮಧು ತುಂಬಾ ಇಂಪಾರ್ಟೆಂಟ್ ಪರ್ಸನ್ ನನ್ನ ಲೈಫ್ಲಿ. ಇದರಲ್ಲಿ ಮಧು ಅವ್ರ ಇದು ಬಹಳ ಚೆನ್ನಾಗಿ, ನಾ ಯಾವತ್ತೂ ಮರೆಯೋಕ್ಕಲ್ಲ ಮಧುನ. ಭೀಮಣ್ಣ ಇನ್ನೊಬ್ರು ಇದ್ದಾರೆ, ಅವರು ಅಷ್ಟೇ. ಮಧು ಗೀತಾ ಅವ್ರ ಮಾವ, ಅವರು ಅಷ್ಟೇ. ಇನ್ನೊಬ್ರು ವರುಣ್ ಅಂತ, DKD, ರಕ್ಷಿತ್, ವರುಣ್, ಚಿನಿ ಪ್ರಕಾಶ್, ವಿಜಯ ರಾಘವೇಂದ್ರ, ಅನುಶ್ರೀ, ಇವರೆಲ್ಲರೂ ಎವ್ರಿಬಡಿ ಹ್ಯಾಸ್ ಬೀನ್ ನನಗೆ ನನ್ನ ಮಗು ತರ ನೋಡ್ಕೊಂಡಿದೆ. ಏನೋ ಕೇಳ್ಬೇಕಂತ. ಥ್ಯಾಂಕ್ ಯು ಮಾದೇಶ, ಲವ್ ಯು, ಥ್ಯಾಂಕ್ ಯು. 3 ವರ್ಷ ನೀವು ಚೆನ್ನಾಗಿರ್ತೀರ. ಒಳ್ಳೆ ದಿನ, ದೊಡ್ಡ ಸವಾಲು, ಈಗ ಮತ್ತೆ ಸಂಭ್ರಮದ ದಿನ. ನಿಮ್ಮ ಮಾತು ಒಂದೆರಡು ನಿಮಿಷ. ಯಾವ ಪಾತ್ರ ನಿಮಗೆ ತುಂಬಾ ಕಾಡುತ್ತೆ? ಇದು ರಣರಂಗ, ಆಮೇಲೆ ಮತ್ತೆ ಚೇಂಜ್ ಆಗಿದೆ ಅಂತ. ರಣರಂಗ ಆಮೇಲೆ ಬಾವ ಬಾಂಬೈದಲ್ಲಿ ಅದು ಅವ್ರು ಏನಂದ್ರೆ ಇವಾಗ ಜಾಸ್ತಿ ಆಕ್ಷನ್ ಫಿಲ್ಮ್ ಆಗ್ತದೆ, ರೊಮ್ಯಾಂಟಿಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.